ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ ಮಕರ ಸಂಕ್ರಾಂತಿಯ ಅಂದ್ರೆ ಮಕರ ಸಂಕ್ರಮಣ ಅಂತ ಏನ್ ಹೇಳ್ತೀವಿ, ಈ ಮಕರ ಸಂಕ್ರಾಂತಿಯ ಎಲ್ಲರಿಗೂ ಶುಭಾಶಯಗಳು ಮೊದಲಿಗೆ. ಹಾಗೇನೇನೆ ಇಂತಹ ಒಂದು ಮಕರ ಸಂಕ್ರಮಣ ಅಂದ್ರೆ ಏನು, ಈ ಅಕ್ಷರವು ಹೇಗೆ ಬಂತು, ಜೊತೆಗೆ ಇದರಿಂದ ನಾವು ಮಾಡಿಕೊಳ್ಳುವಂತಹ ನಮ್ಮ ಜೀವನದಲ್ಲಿ ಪರಿಹಾರಗಳು ಅಂತ ಅದನ್ನ ಏನು ಅಂತ ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ. ಸೊ ಇಲ್ಲಿ ಬಂದು ನೋಡಿ, ಮಕರ ಸಂಕ್ರಮಣ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ನಾವು ಹೇಳ್ತೀವಿ. ಇದು ಹೇಗೆ ಬಂತು? ಈ ಮಕರ ಅಂದ್ರೆ ಧನಸು ರಾಶಿಯಿಂದ ಮಕರಕ್ಕೆ ರವಿ ಹೋದಂತ ಸಂದರ್ಭದಲ್ಲಿ ಯಾಕೆ ಮಕರ ಸಂಕ್ರಮಣ ಆಚರಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದ್ರೆ, ಮದ್ದಿಡು ಕ್ರಿಯೆ ಆಗಿದ್ದಂತಹ ಸಂದರ್ಭದಲ್ಲಿ, ಹಲವಾರು ಕಡೆ ಹೋಗಿ ಪರಿಹಾರ ಆಗದೆ ಇಂತಹ ಸಂದರ್ಭದಲ್ಲಿ, ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ನನಗೆ ಹಲವಾರು ಸಮಸ್ಯೆಗಳಿದ್ದು ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾಳೆಯ ದಿನ ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ, ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು, ಮನೆ ದೇವರಿಗೆ. ಹಾಗೇನೇನೆ ನೇರವಾಗಿ ಭೇಟಿ ಆಗ್ಬೇಕು ಅಂತಂದ್ರೆ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ, ಆ ನಂತರ ಸಂಪರ್ಕ ಮಾಡಿ. ಇಲ್ಲಿ ಸ ಅಂದ್ರೆ ಸಂಕ್ರಮಣ ಅನ್ನೋ ಅಕ್ಷರವು ಅಂದ್ರೆ ಇಲ್ಲಿ ಸ ಅಕ್ಷರವು ಬಂದು ಪರಮಾತ್ಮನ ವಕ್ಷಸ್ಥಲದಿಂದ ಹುಟ್ಟಿರೋದು ಅಂತ ಹೇಳ್ತಾರೆ. ಇದು ಒಂದು ಕಡೆ ಮಾಧ್ವ ನಿಘಂಟಿನಲ್ಲಿ ಹೇಳಲ್ಪಟ್ಟಿರೋದು ಪ್ರಿಯ ವೀಕ್ಷಕರೇ. ಜೊತೆಗೆ ಅದಕ್ಕೆ ನಾವು ಸಂಸ್ಕೃತದಲ್ಲೂ ಸಮೇತ ಒಂದು ಶ್ಲೋಕವನ್ನ ಹೇಳ್ತೀವಿ. ಅಂದ್ರೆ ಇಲ್ಲಿ ಕ್ರಾಂತಿ ಅಂತಂದ್ರೆ ಮನುಷ್ಯನಿಗಿರುವಂತಹ ಅರಿಷಡ್ವರ್ಗಗಳು ನಿಮ್ಗೆ ಗೊತ್ತಿದೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲವೂ ಮನುಷ್ಯನ ಅರಿಷಡ್ವರ್ಗಗಳು. ಇವೆಲ್ಲವೂ ದೂರ ಆಗಿ ಅಜ್ಞಾನವೆಂಬ ವಿಪತ್ತಿನಿಂದ, ಮಹಾವಿಪತ್ತಿನಿಂದ ಪಾರಾಗಿ ನಾವು ಕರ್ಮದ ಪಾಶದಿಂದ ವಿಮುಕ್ತನಾಗಿ ನಮ್ಮ ಅಂತರ ಆತ್ಮದಲ್ಲಿ ಅಡಗಿರುವಂತಹ ಪರಮಾತ್ಮನಾಗಿರುವಂತಹ ಶ್ರೀಹರಿಗೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು ಮಕರ ಸಂಕ್ರಮಣದ ಒಂದು ಸರಳವಾಗುವಂತಹ ಒಂದು ರೀತಿ. ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ಅರಿಷಡ್ವರ್ಗಗಳನ್ನ ನಾವು ನಿರ್ಮೂಲನೆಯನ್ನ ಮಾಡಬೇಕು. ಬರೀ ಎಳ್ಳು ಬೆಲ್ಲ ಕಬ್ಬು ಮಾತ್ರ, ಎಲ್ಚಿ ಹಣ್ಣು ತಿನ್ನೋದಲ್ಲ, ನಮ್ಮ ಅರಿಷಡ್ವರ್ಗಗಳನ್ನು ನಾವು ನಿವಾರಣೆ ಅಂದ್ರೆ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಸಂಕ್ರಾಂತಿ ಅಂತಂದ್ರೆ ಸಂಕಟಗಳಿಂದ ದೂರಾಗಿ ಸಕಲ ಕಷ್ಟಗಳನ್ನು ಕಳೆದು ಸದ್ಗತಿ ಕೊಡುವಂತಹ ಸತ್ ಚಿದ್ ಆನಂದ ರೂಪನಾದಂತಹ ಶ್ರೀ ಹರಿಯ ಪಾದ ಸೇರುವಂಥದ್ದು ಅಂತ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಹಾಗೆ ಶಿವಪುರಾಣದಲ್ಲೂ ಇದಕ್ಕೆ ಹಲವಾರು ಒಂದು ರೀತಿ ನೀತಿಗಳನ್ನು ಸಮೇತ ಹೇಳಿದ್ದಾರೆ. ಹಾಗೇನೇನೆ ನಾವು ಈಗ ಏಕಾದಶಿಯ ದಿನದಂದು ನಾವು ವೈಕುಂಠ ಏಕಾದಶಿಯನ್ನು ಸಮೇತ ಆಚರಣೆ ಮಾಡಿದ್ದೀವಿ. ಹಾಗೆ ವಾಸುದೇವಾಚಾರ್ಯರು ಒಂದ್ ಕಡೆ ಗೀತೆಯಲ್ಲಿ ಹೇಳ್ತಾರೆ, ಸಂಕಟೋ ದಂತುರೋ ತುಂಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಗೆ ಸಂಕಟ ಬಂದಾಗ ವೆಂಕಟರಮಣ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ಅಂತ ಏನಿದೆ, ಆ ಸಮಸ್ಯೆಗಳಿಗೆ ನಾವು ಚೆನ್ನಾಗಿದ್ದಾಗ್ಲೇನೆ ನಾವು ಹಲವಾರು ಪರಿಹಾರಗಳನ್ನ, ದಾನ ಧರ್ಮಗಳನ್ನ ಮಾಡಬೇಕು ಅಂತ ಎಷ್ಟೋ ಋಷಿಮುನಿಗಳು, ಎಷ್ಟೋ ಜ್ಞಾನಿಗಳು, ಎಷ್ಟೋ ತಪಸ್ವಿಗಳು ಹೇಳಿದ್ದಾರೆ. ಹಾಗೇನೇನೆ ಸಂಕ್ರಮಣ ಅಂತ ಹೇಳಿದ್ರೆ ನಾವು ಗ್ರಹಗಳ ರಾಜನಾದಂತಹ ಸೂರ್ಯ ದೇವ ಅಂತ ಏನಿದ್ದಾನೆ, ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ ಸಂಚರಿಸುವುದು. ಪ್ರತಿ ತಿಂಗಳು ಸೂರ್ಯ ದೇವ ಸಂಚರಿಸುವ ಒಂದು ರಾಶಿಯಿಂದ ರಾಶಿಗೆ ಸಂಚರಿಸುವುದನ್ನೇ ಸಂಕ್ರಮಣ ಅಂತ ಹೇಳ್ತೀವಿ. ಹಾಗೆ ಸೂರ್ಯ ರಾಶಿ ಪ್ರವೇಶ ಮಾಡುವಂತ ದಿನಕ್ಕೆ ಸಂಕ್ರಮಣ ಎಂದು ಹೆಸರು. ಇದರಲ್ಲಿ ನಾವು ಮುಖ್ಯವಾದದ್ದು ಮೇಷ, ಕಟಕ, ತುಳ, ಧನಸು ಇದೆಲ್ಲ ನೀವು ನೋಡ್ಬೋದು. ಮೇಷ ಸಂಕ್ರಮಣ, ಕಟಕ ಸಂಕ್ರಮಣ, ತುಲಾ ಸಂಕ್ರಮಣ, ಧನಸು ಸಂಕ್ರಮಣ ಅಂತ ನಾವು ಹೇಳಲ್ಪಡ್ತೀವಿ. ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಜೊತೆಗೆ ನಮ್ಮ ಪಂಚಾಂಗ ಅಂತ ಏನಿದೆ, ಆ ಪಂಚಾಂಗ ಸಮೇತ ನೋಡಿದ್ರೆ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ ಪ್ರಿಯ ವೀಕ್ಷಕರು. ಹಾಗೇನೆ ಸೂರ್ಯನು ಬಚಕ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಜ್ಯೋತಿಷ್ ರಾಶಿ ಅಂತ ಏನಿದೆ, ಅದರಲ್ಲಿ ಜ್ಯೋತಿಷ್ಯ ರಾಶಿ ಚಕ್ರದಲ್ಲಿ ಆಚರಿಸುವ ಒಂದು ಸೂಕ್ಷ್ಮವನ್ನು ಅರಿತು ಜ್ಯೋತಿಷ್ಯ ಪಿತಾಮಹರಾದ ಪರಾಶರರು 12 ರಾಶಿಗಳ ಕಾಲಪುರುಷನಾದ್ರ ಅಂದ್ರೆ ಕಾಲಪುರುಷನ 12 ಭಾವ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ
ನಾವು ಯಾರು ವರಹಾಮಿಹಿರರು ಒಂದ್ ಕಡೆ ಹೇಳಲ್ಪಡ್ತಾರೆ, ಇದು ಕಾಲಪುರುಷನಾದ ಶ್ರೀಮನ್ ನಾರಾಯಣನ ಶರೀರ ಅಂತ ಕರೆದ್ರು. ಈ ಶರೀರದಲ್ಲಿ ಚತುರ್ದಶ ಭುವನಗಳು ಅಡಗಿರೋದ್ರಿಂದ ಆ ಶರೀರವನ್ನ 2 ಭಾಗಗಳಾಗಿ ಮಾಡ್ತಾರೆ ವಿಷ್ಣು. ಇದು ಒಂದು ಬಂದು ಉತ್ತರಾಯಣ, ಹಾಗೆ ಬಂದು ಇನ್ನೊಂದು ದಕ್ಷಿಣಾಯನ ಅಂತ. ಅಂದ್ರೆ ನಾವಿಲ್ಲಿ ನೋಡ್ಬೇಕು, ಮಕರ ರಾಶಿಯಿಂದ ಕಟಕ ರಾಶಿವರೆಗೆ ಉತ್ತರಾಯಣ. ಅಂದ್ರೆ ಈಗ ಪ್ರೆಸೆಂಟ್ ನಾವು ಏನು ನಾಳೆಯಿಂದ ಕಾಲಿಡುವಂಥದ್ದು ಮಕರ ರಾಶಿಗೆ ರವಿ ಎಂಟರ್ ಆದಂತಹ ಸಂದರ್ಭದಲ್ಲಿ ನಾವು ಉತ್ತರಾಯಣವನ್ನ ಆಚರಿಸ್ತೀವಿ. ಇಷ್ಟು ದಿನ ನಾವು ದಕ್ಷಿಣಾಯನದಲ್ಲಿ ಇದ್ದು, ಅಂದ್ರೆ ಕಟಕ ರಾಶಿಯಿಂದ ಧನಸ್ಸು ರಾಶಿಯವರೆಗೆ ನಾವು ದಕ್ಷಿಣಾಯನದಲ್ಲಿ ಇದೆ. ಅಂದ್ರೆ ಇವು ಉತ್ತರಾಯಣ ಕಾಲವು ಬಂದು 6 ತಿಂಗಳಿರುತ್ತೆ. ಇದು ಬಂದು ದೇವತೆಗಳಿಗೆ ಹಗಲು, ಹಾಗೆ ದಕ್ಷಿಣಾಯನ ಕಾಲ 6 ತಿಂಗಳು ದೇವತೆಗಳಿಗೆ ರಾತ್ರಿ. ಹಾಗೆಯೇ ನೀವು ನೋಡ್ಬೋದು ವೈಕುಂಠ ಏಕಾದಶಿ ಅದರದ್ದು ವಿಶೇಷದಲ್ಲಿ ಹೇಗೆ ಹೇಳಿದ್ದೀನಿ ಅಂತೇಳಿ ನೀವು ಆ ವಿಡಿಯೋಗಳನ್ನ ನೋಡಿದ್ರು ಸಮೇತ ನಿಮಗೆ ಅರ್ಥ ಆಗುತ್ತೆ. ಹಾಗೇನೇನೆ ಯಾವಾಗ ಉತ್ತರಾಯಣ ಕಾಲದಲ್ಲಿ ನಾವು ಪಿತೃಗಳಿಗೆ ರಾತ್ರಿ, ದಕ್ಷಿಣಾಯನ ಕಾಲದಲ್ಲಿ 6 ತಿಂಗಳು ಪಿತೃಗಳಿಗೆ ಹಗಲು. ನಾವು ನೋಡ್ಬೋದು ನಾವು ಯಾವ ಸಂದರ್ಭದಲ್ಲಿ ಪಿತೃಗಳಿಗೆ ತರ್ಪಣವನ್ನ ಇಡ್ತೀವಿ, ಪಿತೃಪಕ್ಷ ಯಾವಾಗ ಬರುತ್ತೆ ಅಂತ ಅದರ ಬಗ್ಗೆನೂ ನೀವು ನೋಡ್ಕೋಬೇಕು, ವಿಡಿಯೋ ಮಾಡಿದ್ದೀನಿ. ಹಾಗೆ ಪಿತೃ ದೇವತೆಗಳೇ ಬೇರೆ, ಜೊತೆಗೆ ಇಲ್ಲಿ ದೇವರುಗಳೇ ಬೇರೆ. ಹಾಗಾಗಿ ಪಿತೃ ದೇವತೆಗಳು ಹಗಲಿನಲ್ಲಿ ಓಡಾಡೋದ್ರಿಂದ ನಾವು ಮಹಾಲಯ ಪಕ್ಷ ಅಥವಾ ಮಹಾಲಯ ತರ್ಪಣ ತಿಥಿ ಮುಂತಾದವನ್ನ ನಾವು ದಕ್ಷಿಣಾಯನದಲ್ಲೇ ನಾವು ಮಾಡಿದ್ದೀವಿ. ಹಾಗಾದ್ರೆ ನಾವು ಪಿತೃಪಕ್ಷದಲ್ಲೇ ನಾವು ಇವೆಲ್ಲವನ್ನು ಮಾಡಿದ್ದೀವಿ, ಯಾವಾಗ ದಕ್ಷಿಣಾಯನದಲ್ಲಿ. ಆದ್ರೆ ಈಗ ನಾವು ಉತ್ತರಾಯಣಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ನೋಡಿ ಇನ್ನೆಲ್ಲವೂ ಶುರುವಾಗುತ್ತೆ. ನಮಗೆ ಗೃಹ ಪ್ರವೇಶ ಆಗಿರ್ಬೋದು, ದೇವತಾ ಪ್ರತಿಷ್ಠಾಪನೆ ಆಗಿರ್ಬೋದು, ಅಥವಾ ವಿವಾಹಗಳಾಗಿರ್ಬೋದು, ಅಥವಾ ಒಂದು ಉಪನಯನ, ಒಂದು ವಿದ್ಯೆಗೆ ಆರಂಭ ಮಾಡೋದು, ಒಂದು ಮಂತ್ರಗಳನ್ನ ಸ್ವೀಕಾರ ಮಾಡೋದು, ಒಂದು ಸನ್ಯಾಸತ್ವವನ್ನು ತಗೊಳ್ಳೋದು, ಒಂದು ದೀಕ್ಷೆ ತಗೊಳ್ಳೋದು, ಅಥವಾ ಕೆಲವು ತೀರ್ಥಯಾತ್ರೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಮೇತ ನಾವು ಇಂಥ ಉತ್ತರಾಯಣ ಕಾಲವನ್ನ ನಾವು ಸೂಕ್ತವಾಗಿ ಇಟ್ಕೋತೀವಿ. ಹಾಗಾಗಿ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ದೇವತೆಗಳು ನಿದ್ದೆಯಿಂದ ಎದ್ದು ಸಮಸ್ತ ಭೂಮಂಡಲವನ್ನು ಪರಿಪಾಲಿಸ್ತಾರೆ. ದಕ್ಷಿಣಾಯನದಲ್ಲಿ ನೋಡ್ಬೋದು ನೀವು ನಿಂತು ಹೋದಂತಹ ಎಲ್ಲ, ಈಗ ಮಳೆ ಬಂತು, ಚಳಿ ಆಯ್ತು, ಇನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ನಿಂತು ಹೋಗಿರುವಂತಹ ಕಾರ್ಯಗಳನ್ನ ನಾವು ಆರಂಭ ಮಾಡಕ್ಕೆ ಶುರು ಮಾಡ್ತೀವಿ. ಹಾಗೆ ಇಂತಹ ಒಂದು ಉತ್ತರಾಯಣದ, ನಾಳೆ ಉತ್ತರಾಯಣದ ಪುಣ್ಯ ಕಾಲ ಅಂತಾನೆ ಹೇಳ್ತೀವಿ. ಇಂತಹ ಉತ್ತರಾಯಣದ ಪುಣ್ಯ ಕಾಲದಲ್ಲಿ ನಾವು ಮಾಡುವಂತಹ ಪಾಪ ಕಾರ್ಯಗಳಿಗೆ ನಮಗೆ ಸಂಕಲ್ಪಿಸಿದ ಕಾರ್ಯಗಳೆಲ್ಲವೂ ನಾಳೆಯ ದಿನ ನಾವು ಯಾವ ರೀತಿ ಸಂಕಲ್ಪ ಮಾಡ್ತೀವಿ, ಯಾವ ರೀತಿ ನಮ್ಮ ಮನೋಗತದಿಂದ ನಾವು ಬೇಡ್ಕೋತೀವಿ, ಖಂಡಿತವಾಗ್ಲೂ ಅವೆಲ್ಲವೂ ನಮ್ಮ ಜೀವನದಲ್ಲಿ ಸ್ಥಿತಿಗತಿಗಳಿಂದ ಬದಲಾವಣೆ ಆಗಿ ನಮಗೆ ಶುಭ ಫಲವನ್ನು ಸೂರ್ಯ ದೇವನಿಂದ ಆಗ್ತದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೀವು ಕಣ್ಣಿಗೆ ಕಾಣುವಂಥದ್ದು ಸೂರ್ಯ ಮತ್ತು ಚಂದ್ರ ನೀವು ನೋಡೇ ಇರ್ತೀರಿ. ನಾವು ಎಷ್ಟೋ ಜನ ಜ್ಯೋತಿಷ್ಯ ನಂಬಲ್ಲ, ಮಾಂತ್ರಿಕ ನಂಬಲ್ಲ, ನಕಾರಾತ್ಮಕ ಶಕ್ತಿ ನಂಬಲ್ಲ, ಇದ್ಯಾವುದು ನಂಬಲ್ಲ. ಆದ್ರೆ ನೀವು ಸೂರ್ಯ ಚಂದ್ರನನ್ನ, ಈ ಪ್ರಕೃತಿಯನ್ನ ನಂಬಿ, ಹಾಗೇನೆ ಈ ಸೂರ್ಯ ಪರಮಾತ್ಮನಿಂದಲೇ ಇವೆಲ್ಲವೂ ನಡೆಯೋದು. ಈ ಉತ್ತರಾಯಣದಲ್ಲಿ ಶಿಶಿರ, ವಸಂತ, ಗ್ರೀಷ್ಮ ಋತು ಬರೋದ್ರಿಂದ ಈ ಋತುಗಳು ನಮಗೆ ಸರ್ವಶ್ರೇಷ್ಠವಾದಂತಹದ್ದಾಗಿರುತ್ತೆ. ಹಾಗಾಗಿ ಇದು ಬಂದು ಉತ್ತರಾಯಣದ ಒಂದು ಪುಣ್ಯಕಾಲ ಅಂತ ನಾವು ಹೇಳ್ತೀವಿ ಪ್ರಿಯೋಕ್ಷಕರೇ. ಈ ಪುಣ್ಯ ಕಾಲದಲ್ಲೇ ಮಲಗಿರುವಂತಹ ಭಗವಂತನು ಸುಪ್ರಭಾತ ನೀವು ಕೇಳಿರ್ತೀರಿ ಎಲ್ಲರಿಗೂ, ಆ ಸೇವೆ ಮಾಡಿ ಏಳಿಸಿ ಆತನ ಅನುಗ್ರಹಕ್ಕೆ ಪಾತ್ರರಾಗುವಂತ ಕೆಲಸವನ್ನು ಈ ಸಂಕ್ರಮಣದಲ್ಲಿ ನಾವು ಮಾಡ್ತೀವಿ. ಅಂದ್ರೆ ಮಕರ ಸಂಕ್ರಾಂತಿ, ಅಂದ್ರೆ ರವಿ ಬಂದು ಮಕರ ರಾಶಿಗೆ ಎಂಟರ್ ಆಗೋದಕ್ಕೆ ಮಕರ ಸಂಕ್ರಮಣ ಅಂತ. ಜೊತೆಗೆ ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಕಾರ್ಯಗಳು ಖಂಡಿತವಾಗ್ಲೂ ಅವರಿಗೆ ಇಷ್ಟ ಆಗುತ್ತೆ. ಹಾಗೆ ನಾವು ಇದನ್ನ ಸ್ವರ್ಗದ ಬಾಗಿಲು ತೆಗೆಯದೆ ಅಂತೇಳಿ ಪುರಾಣದಲ್ಲಿ ಹೇಳಿರುತ್ತೆ. ಹಾಗಾಗಿ ದಕ್ಷಿಣಾಯನದಲ್ಲಿ ಮಾಡಿದ ಪಾಪಗಳನ್ನು ಕಳೆದು ಉತ್ತರಾಯಣದಲ್ಲಿ ಸಮೃದ್ಧಿಯಾಗಿರುವಂತಹ ಜೀವನ, ಸಕಲ ಕಾರ್ಯಗಳನ್ನು ಯಶಸ್ಸುಗೊಳಿಸ್ಲಿಕ್ಕೆ ಸಂಕಟಹರನೆ ಸರಸಿ ಜಾಕ್ಷ ಅಂತ ನೀವು ಹೇಳೋದನ್ನ ಕೇಳಿರ್ಬೋದು. ಅಂತ ನಾವು ಭಗವಂತನನ್ನ ನೆನೀತಾ ಇದ್ದಂತಹ ಸಂದರ್ಭದಲ್ಲಿ ಖಂಡಿತವು ಈ ಪುಣ್ಯ ಕಾಲವು ಮಕರ ರಾಶಿಯನ್ನು ಸೂರ್ಯ ಪ್ರವೇಶ ಮಾಡಿದ ದಿನವೇ ಹುಟ್ಟೋದ್ರಿಂದ ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಅಂತಾನೆ ಇದಕ್ಕೆ ಹೆಸರು ಬಂದಿದೆ. ಸುಮ್ಮನೆ ಹೇಗೋ ನಮ್ಮ ಸನಾತನ ಧರ್ಮದಲ್ಲಿ ಯಾವುದಕ್ಕೂ ಹೇಗೂನು ಒಂದು ಪರಿಕಲ್ಪನೆಯನ್ನು ಮಾಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವಾಗ್ಲೇ. ಹಾಗಾಗಿ ಸೂರ್ಯನಿಗೆ ಉತ್ತರಾಯಣ ಬಂದು ಮಂದಗತಿ,
ದಕ್ಷಿಣಾಯನ ಬಂದು ಶೀಘ್ರಗತಿ. ಹಾಗಾಗಿ ಉತ್ತರಾಯಣ ಆರೋಹಣ, ದಕ್ಷಿಣಾಯನ ಬಂದು ಅವರೋಹಣ. ಹಾಗಾಗಿ ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ತುಲಾ ರಾಶಿಯವರೆಗೆ ರಾತ್ರಿ ಹಗಲು ಸಮಾನವಾಗಿರುತ್ತೆ. ಹಾಗೆ ಇನ್ನೂ ನೋಡ್ಬೋದು ಕನ್ಯಾ ರಾಶಿ, ವೃಷಭ ಅಂತೇಳಿ. ಇದಿಷ್ಟು ಸಾಕು ಅಂತ ನಾನು ಅನ್ಕೋತೀನಿ. ಅದರ ಜೊತೆಗೆ ನಾವು ಇಲ್ಲಿ ನೋಡ್ಬೋದು ನಮ್ಮ ಕರ್ಮ ಆಗಿರ್ಬೋದು, ನಮ್ಮ ಕಾರ್ಯ ಆಗಿರ್ಬೋದು, ಅಥವಾ ನಮ್ಮ ಗುರಿಗಳಾಗಿರ್ಬೋದು, ಇವೆಲ್ಲವನ್ನು ನಾವು ನಿಷ್ಕರ್ಮದಿಂದ ಕರ್ಮ ಮಾಡಬೇಕು. ಜೊತೆಗೆ ನಾವು ಕರ್ಮಯೋಗಿಗಳಾಗಿ ಬಾಳ್ಬೇಕು. ಇದಕ್ಕಾಗಿಯೇ ನಾವು ಮಕರ ಸಂಕ್ರಮಣದಂದು ಪಿತೃಗಳ ತರ್ಪಣವನ್ನು ಮಾಡ್ತಾರೆ, ಜೊತೆಗೆ ಯಜ್ಞಗಳನ್ನು ಮಾಡ್ತಾರೆ, ಹೋಮಗಳನ್ನು ಮಾಡ್ತಾರೆ, ಹವನಗಳನ್ನು ಮಾಡ್ತಾರೆ, ಜೊತೆಗೆ ದಾನಗಳನ್ನು ಕೊಡ್ತಾರೆ, ಜೊತೆಗೆ ಕರ್ಮ ಸ್ವರೂಪಿಗಳಾಗಿರುವಂತಹ ಪಿತೃ ದೇವತೆಗಳಿಗೂ, ಯಾಕಂದ್ರೆ ನಮ್ಮ ಈ ಕರ್ಮ, ಈ ನಮ್ಮ ದೇಹಕ್ಕೆ ಕಾರಣರಾಗಿರುವಂತೆ ಪಿತೃಗಳಿಗೂ ಸಮೇತ ಪಿತೃಗಳಿಗೂ ವಂದಿಸ್ಬೇಕು, ಜೊತೆಗೆ ದೇವತೆಗಳಿಗೂ ವಂದಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಹೇಳ್ತೀನಿ. ಇದು ನಾನು ಹೇಳೋದಲ್ಲ, ಶಾಸ್ತ್ರಗಳು ಹೇಳುತ್ತೆ. ಜೊತೆಗೆ ಇವೆಲ್ಲವೂ ನೀವು ಶುದ್ಧವಾದ ರೀತಿಯಲ್ಲಿ ನಿಮ್ಮದೇ ಆದಂತಹ ಆಚಾರ ವಿಚಾರಗಳನ್ನ ನೀವು ಪಾಲಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಸಕಲ ಇಷ್ಟಾರ್ಥಗಳು, ಸಕಲ ಸಿದ್ಧಿಗಳು ನಿಮಗೆ ಕೈಗೂಡುತ್ತೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿ, ನಾವು ಎಳ್ಳು ಬೆಲ್ಲವನ್ನ ನಾವು ನಾಳೆಯ ದಿನ ನಾವು ದಾನ ಮಾಡ್ತೀವಿ. ನೋಡಿ, ರವಿ ಬಂದು ಗೋಧಿ ಧಾನ್ಯಕ್ಕೆ ಕಾರಕನಾದ್ರೆ, ಇಲ್ಲಿ ಚಂದ್ರ ಬಂದು ಕಾಯಿಲೆ ಅಂದ್ರೆ ನಮಗೆ ಬೇಕಾಗಿರುವಂತಹ ಕಾಯಿ ಪಲ್ಯಗಳು ಅಥವಾ ತರಕಾರಿಗಳಿಗೆ ಕಾರಕನಾಗ್ತಾನೆ. ಜೊತೆಗೆ ಶನಿಯೇ ಬಂದು ಎಳ್ಳಿಗೆ ಕಾರಕ. ಇಲ್ಲಿ ನಾವು ಬಿಳಿ ಎಳ್ಳನ್ನ ನಾವು ಏನು ಬೀರದು ಅಥವಾ ದಾನ ಕೊಡುವಂಥದ್ದು ಅಂತ ಹೇಳ್ತೀವಿ. ಎಳ್ಳು ಬಂದು ವಿಷ್ಣುವಿನ ದೇಹದಿಂದ ಹುಟ್ಟಿರುವಂಥದ್ದು. ಹಾಗೆ ಎಳ್ಳು ಭೂಮಿಗೆ ಬಂದ ಕಾರಣ ಮೊದಲು ಇದು ಭೂಮಿಯನ್ನು ಅಂದ್ರೆ ಭೂಮಿಯ ಮೇಲೆ ಬಿತ್ತು ಇದನ್ನು ಪಡೆಯಿತು. ಇದರಿಂದ ಎಳ್ಳಿನ ಗಿಡಗಳು ಅಂದ್ರೆ ವಿಷ್ಣುವಿನ ದೇಹದಿಂದ ಬಂದಂತಹ ಎಳ್ಳು ಮೊದಲಿಗೆ ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಇದರಿಂದ ಎಳ್ಳಿನ ಗಿಡಗಳು ಬೆಳೆದವು. ಹಾಗೆ ಚಂದ್ರನು ಬಂದು ಔಷಧಿಗೆ ಗಿಡ ಮರಗಳಿಗೆ ಕಾರಕನಾಗಿದ್ರಿಂದ ಒಂದು ಬಿಳಿಯ ಬಣ್ಣವನ್ನು, ಜೊತೆಗೆ ನಾಳೆ ಎಸ್ಪೆಷಲಿ ಹುಣ್ಣಿಮೆ ಬೇರೆ, ಜೊತೆಗೆ ಇಂತಹ ಒಂದು ಶ್ವೇತವರ್ಣವನ್ನು ಆ ಚಂದ್ರ ಬಂದು ಎಳ್ಳಿಗೆ ಕೊಡ್ತಾನೆ. ಹೀಗೆ ಬಿಳಿ ಎಳ್ಳು ಲೋಕಕ್ಕೆ ಬಂದಿತ್ತು ಅಂತ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಹಾಗೇನೇನೆ ವಿಷ್ಣುವಿನ ಬೆವರಿನಿಂದ ಹುಟ್ಟಿದ ಎಳ್ಳು ಕರಿವರ್ಣದ ಬಣ್ಣದಾಗಿರುತ್ತೆ. ಶನಿ ದೇವರು ಕಪ್ಪಾಗಿ ಇದ್ದದರಿಂದ ಆ ಎಳ್ಳನ್ನು ಶನಿ ಭಗವಾನರೇ ಸ್ವೀಕರಿಸ್ತಾರೆ. ಯಾಕಂದ್ರೆ ಅದಕ್ಕೆ ಒಂದು ಕತೆ ಇದೆ. ಯಾವ ಯಾವ ಆಯುಧಗಳು ಯಾರ್ಯಾರು ತಗೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮ ಯಾಕೆ ಕಬ್ಬಿಣವನ್ನೇ ಆರಿಸ್ಕೊಂಡ ಅಂತ ಅದಕ್ಕೂ ಒಂದು ಕತೆ ಇದೆ. ಮುಂದಿನ ದಿನದಲ್ಲಿ ಯಾವತ್ತಾದ್ರೂ ಹೇಳ್ತೀನಿ. ಹಾಗೆ ಬೆಲ್ಲವನ್ನ ನಾವು ಎಷ್ಟು ಬರೀ ಬೆಲ್ಲ ಅಂತ ತಿಳ್ಕೊತೀವಿ, ಬರೀ ಬೆಲ್ಲ ಅಲ್ಲ. ಇಲ್ಲಿ ಬೆಲ್ಲ ಅನ್ನೋದು ಒಂದು ದಿಕ್ಪಾಲಕ, ಸೋಮ ಅಂತ ಹೇಳುವಂತ ಒಬ್ಬ ದಿಕ್ಪಾಲಕ, ನಮ್ಮ ಆದಿಶಕ್ತಿ ಅಥವಾ ಪರಾಶಕ್ತಿ ರಾಜರಾಜೇಶ್ವರಿಯನ್ನ ಕೂತು ಆ ದಿಕ್ಪಾಲಕ ಜಪವನ್ನ ಮಾಡ್ತಾ ಇರ್ತಾನೆ. ಅವನು ಉತ್ತರ ದಿಕ್ಕಿಗೆ ಸೋಮ ಬಂದು ಅಧಿಪತಿ ಆಗ್ತಾನೆ. ಇವನೇ ಬಂದು ಕುಬೇರನು ಆಗ್ತಾನೆ, ಜೊತೆಗೆ ನಿಧಿಗಳಿಗೆ ಒಡೆಯನು ಆಗ್ತಾನೆ. ಇವನೇ ನಿತ್ಯವೂ ತಾಯಿಯನ್ನು ಆರಾಧಿಸಿ ತನ್ನ ಒಡೆತನದಲ್ಲಿರುವ ತೋಟಗಳಾಗಿರ್ಬೋದು, ಬೆಳೆದಿರುವ ಕಬ್ಬು ಸಿಹಿ ಪದಾರ್ಥಗಳನ್ನು ತಾಯಿಗೆ ನೈವೇದ್ಯ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರನಾದವನು ಯಾರು ಅಂತಂದ್ರೆ ಸೋಮ ಅಂತ ಹೇಳುವಂತಹ ದಿಕ್ಪಾಲಕನು. ಹಾಗಾಗಿ ಅವನಿಗೆ ಸೋಮನ ಒಂದು ಸಂಕೇತವಾಗಿ ಬೆಲ್ಲವನ್ನು ಇಲ್ಲಿ ಪ್ರತಿನಿಧಿಸ್ತಾರೆ. ಹಾಗಾಗಿ ನಾವು ಪ್ರೀತಿಯಿಂದ ಸ್ವೀಕರಿಸಿದಂತ ಕಬ್ಬು ಅಥವಾ ಇಕ್ಷು ಅಂತ ನಾವ್ ಏನ್ ಹೇಳ್ತೀವಿ, ಅದು ದೇವಿಗೆ ಆಯುಧವಾಯಿತು. ಆದ್ದರಿಂದ ತಾಯಿಗೆ ಕುಬೇರನಿಗೆ ರಾಣಿಯಾದಳು. ಇದರಿಂದಲೇ ತಾಯಿ ರಾಜರಾಜೇಶ್ವರಿ ಕೈಲಿ ನೀವು ನೋಡ್ಬೋದು, ರಾಜರಾಜೇಶ್ವರಿ ಅಂತ ಹೇಳ್ತಾಳೆ. ಜೊತೆಗೆ ಈ ಕಬ್ಬಿನ ರಸದಿಂದ ಉಂಡೆಗಳನ್ನ ಮಾಡ್ತಾರೆ. ದೇಶಕ್ಕೆ ಹಿಡಿದ ದುರ್ಭಿಕ್ಷೆಯನ್ನು ಹೋಗಲಾಡಿಸಿ ಸುಭಿಕ್ಷೆಯನ್ನು ಸಮೇತ ಆ ತಾಯಿ ಜಗನ್ಮಾತೆ ಆಗಿರುವಂತಹ ರಾಜರಾಜೇಶ್ವರಿ ಕೊಟ್ಟು ಕಾಪಾಡ್ತಾಳೆ. ಹಾಗೆ ಇಂತಹ ಎಲ್ಲ ದೇವತೆಗಳು ತಾಯಿಯ ಪ್ರಸಾದವಾಗಿ ನಾಳೆ ಕಬ್ಬಿನಲ್ಲಿ ಕೆಲವರು ರಸದ ಉಂಡೆಗಳನ್ನು ಮಾಡ್ತಾರೆ. ಹಾಗೇನೇನೆ ಕೆಲವರು ಬೆಲ್ಲವನ್ನು, ಆ ಕಬ್ಬಿನ ರಸದಿಂದನೇ ನಾವು ಬೆಲ್ಲವನ್ನು ಸಮೇತ ನೀವು ತಕ್ಕೊಳ್ಳೋದು ಅದು ನಿಮ್ಗೆ ಗೊತ್ತಿದೆ. ಹಾಗೆ ಜಗನ್ಮಾತೆಯು ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ಬೆಲ್ಲ ಮಹಾಲಕ್ಷ್ಮಿಗೆ ಪ್ರೀತಿಯಾಗುತ್ತೆ. ಹೀಗೆ ಕಬ್ಬು, ಬೆಲ್ಲ, ಎಳ್ಳು ಎಲ್ಲ ಈ ಲೋಕಕ್ಕೆ ಬಂದಿರುವಂಥದ್ದು. ಜೊತೆಗೆ ಕಬ್ಬಿನಲ್ಲಿ ಕುಬೇರನ ಅಂಶ ಇದ್ರೆ, ಅಂಶ ಅಂದ್ರೆ ಶಿವನ ಅಂಶವು ಸಮೇತ ಇದೆ. ಹಾಗಾಗಿ ಬೆಲ್ಲದಲ್ಲಿ ಲಕ್ಷ್ಮಿಯ ಅಂಶ, ಶಕ್ತಿಯ ಅಂಶ ಎರಡೂ ಸೇರಿದೆ. ಹಾಗಾಗಿ ಎಳ್ಳಿನಲ್ಲಿ ಚಂದ್ರನ ಅಂಶ ಇರೋದ್ರಿಂದ
ನಮಗೆ ನಿತ್ಯ ಗ್ರಹನಾಗಿ ನಮ್ಮ ಜನನಕ್ಕೆ ಕಾರಣ ಆಗಿರೋದ್ರಿಂದ ಎಳ್ಳುಗೆ ನೀವು ನೋಡ್ಬೇಕು ತಿಲತರ್ಪಣವನ್ನು ಬಿಡ್ತೀವಿ ನಾವು. ಇದಕ್ಕೆ ಕಾರಣ ಬಂದು ಇದರಲ್ಲಿ ನಮಗೆ ಋಣಾನುಬಂಧ ಇದೆ, ಅದಕ್ಕೆ ಇದನ್ನೇ ನಾವು ಋಣಾನುಬಂಧ ಅಂತ ಹೇಳಿ ಎಳ್ಳು ಎನ್ನುವರು ಅಂತ ಹೇಳ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಎಳ್ಳು ಬೆಲ್ಲವನ್ನ ನಾವು ತಿರಸ್ಕರಿಸಲೇಬಾರದು. ಯಾಕಂದ್ರೆ ಇಲ್ಲಿ ಲಕ್ಷ್ಮಿ, ವಿಷ್ಣು, ಶಿವ ಮತ್ತು ಶಕ್ತಿಯ ಒಂದು ಅಂಶವಾಗಿರೋದ್ರಿಂದ ಅದಕ್ಕೆ ಹೇಳೋದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹಿರಿಯರು ಹೇಳಿದ್ದಾರೆ, ಕವಿಗಳು ಹೇಳಿದ್ದಾರೆ. ಹೀಗೆ ಸೂರ್ಯನಿಂದ ಉತ್ಪನ್ನವಾದಂತಹ ಈ ಮಕರ ಸಂಕ್ರಮಣವನ್ನ ಶಕ್ತಿ, ಪ್ರೀತಿ, ಭಕ್ತಿಗಳಿಂದ ಆಚರಿಸಿ ಬೆಲ್ಲ ತಿಂದು, ಕಬ್ಬು, ಬೆಲ್ಲ, ಎಳ್ಳು ನೀವು ನೋಡ್ಬೋದು ಕಡಲೆ ಬೀಜ ಎಲ್ಲ ಹಾಕ್ತಾರೆ. ಯಾಕೆ ಅಂದ್ರೆ ಕೊಬ್ಬರಿನೂ ಹಾಕ್ತಾರೆ, ಎಳ್ಳು. ಯಾಕಂದ್ರೆ ನಮ್ಮ ವಾತಾವರಣದಲ್ಲಿ ಇಷ್ಟು ದಿನ ಚಳಿಯಿಂದ ನಮಗೆ ದೇಹ ಅಂದ್ರೆ ನಮ್ಮ ಚರ್ಮ ಸುಕ್ಕು ಕಟ್ಟಿ ಒಣಗಿರುತ್ತೆ, ದೇಹದಲ್ಲಿ ಎಣ್ಣೆಯ ಅಂಶ ಕಮ್ಮಿ ಆಗಿರುತ್ತೆ, ವಾಯುತತ್ವ ಜಾಸ್ತಿ ಆಗಿರುತ್ತೆ, ವಾತಕ್ಕೆ ಸಂಬಂಧಪಟ್ಟಂತಹ ವಿಕಾರಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂತಹ ಒಂದು ಎಳ್ಳು, ಬೆಲ್ಲ, ಕೊಬ್ಬರಿ ಇವೆಲ್ಲವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಣ್ಣೆಯ ಅಂಶ ಅಂತ ಏನಿದೆ, ಈ ಎಣ್ಣೆಯ ಅಂಶ ನಮ್ಮ ದೇಹಕ್ಕೆ ಸಿಗುತ್ತೆ. ಇದರ ಜೊತೆಗೆ ನಮಗೆ ವಾಯುತತ್ವದ ವಿಕಾರಕ್ಕೆ ಸಂಬಂಧಪಟ್ಟಂತಹ ರೋಗಗಳು ನಿವಾರಣೆ ಆಗುತ್ತೆ. ನೀವು ನೋಡ್ಬೋದು ತಿಲತೈಲ ಅಥವಾ ಎಳ್ಳೆಣ್ಣೆಯನ್ನು ನಾವು ಅಭ್ಯಂಜನ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ಸಮೇತ ಅದು ಸಮೇತ ಎಳ್ಳಿಂದನೇ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಇದು ಬಂದು ನಮ್ಮ ದೇಹಕ್ಕೆ ಆರೋಗ್ಯವನ್ನ ಸಮೇತ ಕೊಡುತ್ತೆ. ಹಾಗಾಗಿ ಎಳ್ಳು ಬೆಲ್ಲ ತಿಂದು ಭಗವಂತನ ಒಂದು ನಾಮಸ್ಮರಣೆ ಮಾಡಿ ಆ ಪರಮಾತ್ಮನ, ಆ ಜಗದೀಶ್ವರನ ಪರಮಾತ್ಮನ ಪಾದ ಕಮಲಗಳಿಗೆ ವಂದಿಸ್ಬೇಕು. ಜೊತೆಗೆ ಹಬ್ಬವನ್ನ ನಾವು ಪ್ರೀತಿಯಿಂದ, ಸಡಗರದಿಂದ, ಅಂದ್ರೆ ತುಂಬಾ ಖರ್ಚು ಮಾಡಿ ಅಂತಲ್ಲ, ನಮ್ರತೆಯಾಗಿ ಭಕ್ತಿ ಪ್ರೀತಿಯಿಂದ ನಾವು ಶುಚಿಯಾಗಿ ರುಚಿಯಾಗಿ ಆಚರಿಸ್ಕೋಬೇಕು ಅಂತ ನಾ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೆ ಹಬ್ಬವನ್ನ ಆಚರಿಸುವ ವಿಧಾನ ಎಲ್ಲರಿಗೂ ಗೊತ್ತಿರುತ್ತೆ. ಹಬ್ಬದ ದಿನ ನಾವು ಎಲ್ಲರೂ ಬೆಳಗ್ಗೆ ಎದ್ದು ನಿಮ್ಗೆ ನೋಡ್ಬೋದು, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮೂಲೆ ಸರಸ್ವತಿ, ಕರಮಧ್ಯೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಾವು ದಿನನಿತ್ಯವೂ ನಾವು ಹೇಳ್ತೀವಿ. ಅಂದ್ರೆ ನಮ್ಮ ಕೈಯಲ್ಲೇ ಸಕಲ ದೇವಾನುದೇವತೆಗಳು ಇದ್ದಾರೆ ಅಂತ ನಾವು ಹೇಳ್ತೀವಿ. ಜೊತೆಗೆ ಅದಕ್ಕೇನೆ ಹೇಳುವಂಥದ್ದು, ನಮ್ಮ ಕೈಯಲ್ಲೇನೆ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಏನಿದೆ, ಅಂದ್ರೆ ಆಕ್ಯುಪ್ರೆಷರು ಅಥವಾ ಆಕ್ಯುಪಂಚರ್ ಅಲ್ಲಿ ನಾವು ಈ ತರ ಮಾಡಿದಾಗ ಪ್ರತಿಯೊಂದಕ್ಕೂ ಆಧಾರ ಇಟ್ಟುಕೊಂಡು ನಿತ್ಯವೂ ನಾವು ಹೇಳುವಂತಹ ಒಂದು ಇದು ಮಂತ್ರಗಳಾಗಿದೆ. ಅದನ್ನ ಯಾವತ್ತಾದ್ರೂ ಮುಂದಿನ ದಿನದಲ್ಲಿ ಹೇಳ್ತೀನಿ. ಹಾಗಾಗಿ ಹಬ್ಬದ ದಿನ ನಾವು ಬೆಳಿಗ್ಗೆ ಎದ್ದು ಕೈಯನ್ನು ನೋಡ್ಕೊಂಡು ಅಭ್ಯಂಜನ ಸ್ನಾನವನ್ನ, ಅಂದ್ರೆ ಪ್ರತಿಯೊಬ್ರು ಆ ದಿನದಂದು ಚೆನ್ನಾಗಿ ತಲೆಗೆ ಎಣ್ಣೆಯನ್ನ ಹಾಕಿ ಮೈಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ನಾನ ಆದ ನಂತರ ಸೀಗೆ ಪುಡಿ, ಕಡಲೆ ಹಿಟ್ಟು ಆ ಥರ ಹಾಕೊಂಡು ಸ್ನಾನ ಮಾಡಿ ಹೊಸ ವಸ್ತ್ರವನ್ನ ಧರಿಸಿ ನಿತ್ಯ ದೇವರ ಪೂಜೆ ಮಾಡಿ ಎಳ್ಳು ಬೆಲ್ಲ ದೇವರಿಗೆ ನೈವೇದ್ಯ ಮಾಡಬೇಕು. ಹಾಗೆ ಒಂದು ತಟ್ಟೆಯಲ್ಲಿ ಗೋಧಿ ಅಥವಾ ಭತ್ತ, ಸಿಹಿ ಕುಂಬಳಕಾಯಿಯನ್ನು ಇಟ್ಟು ಕೆಲವರು ವಸ್ತ್ರದಿಂದ ಅದನ್ನ ಅಲಂಕಾರ ಮಾಡ್ತಾರೆ, ಕೆಲವರು ಬರೀ ಎಳ್ಳು ಬೆಲ್ಲವನ್ನ ಇಟ್ಟು ಪೂಜೆ ಮಾಡ್ತಾರೆ. ಅದರ ಜೊತೆಗೆ ದಕ್ಷಿಣೆ ಹಣ್ಣು ಇಟ್ಟು ನೀವು ಸಕಲ ಸತ್ಪಾತ್ರರಿಗೆ, ಬ್ರಾಹ್ಮಣರು ಅಂತ ನಾನು ಅದನ್ನ ಹೇಳ್ತಾರೆ, ಆದ್ರೆ ನಿಮಗೆ ಯಾರು ಸೂಕ್ತ ವ್ಯಕ್ತಿ ಅಂತಾರೆ ಅವರಿಗೆ ನೀವು ದಾನವನ್ನು ಕೊಡೋದ್ರಿಂದ ನಿಮ್ಮ ಪಿತೃಗಳು ಸಮೇತ ಸಂತೋಷ ಪಟ್ಟು ಹರಿಸ್ತಾರೆ. ಜೊತೆಗೆ ನಿಮ್ಮ ಪಿತೃಗಳು ಏನಾದ್ರೂ ಪ್ರೇತಾತ್ಮಗಳಾಗಿ ಸುತ್ತುತ್ತಾ ಇದ್ರೆ ಖಂಡಿತವಾಗ್ಲೂ ಇದು ಸಂಕ್ರಮಣ, ಜೊತೆಗೆ ನಾಳೆ ಹುಣ್ಣಿಮೆ ಇರೋದ್ರಿಂದ ನಿಮಗೆ ಅತ್ಯಂತ ಒಳ್ಳೆಯದಾಗುತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ಆ ಭವಿಷ್ಯದಲ್ಲಿ ಆ ಜಗನ್ಮಾತೆಯ ಕೃಪೆಯಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತ. ಹಾಗೇನೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂಥರ ಆರೋಗ್ಯದ ಸಮಸ್ಯೆ ಆಗ್ತಾ ಇರ್ತದೆ, ಬಾಲಗ್ರಹದ ಸಮಸ್ಯೆ ಆಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಇದರಲ್ಲಿ ನೀವು ನೋಡ್ಬೋದು, ಮಕ್ಕಳಿಗೆ ಎಲ್ಚಿ ಹಣ್ಣು ಹಾಕ್ತಾರೆ, ಒಂದು ಪಾವು ತಗೋತಾರೆ. ಈಗೆಲ್ಲ ಮಾಡೋದೇ ಇಲ್ಲ, ಮಾಡಿ ದಯವಿಟ್ಟು. ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಬಟ್ ಆದ್ರೂ ದೊಡ್ಡ ಮಕ್ಕಳಿಗೂ ಮಾಡ್ತಾರೆ, ಸಣ್ಣ ಮಕ್ಕಳಿಗೂ ಮಾಡ್ತಾರೆ. ಆದ್ರೆ 3 ವರ್ಷದ ಚಿಕ್ಕ ಮಕ್ಕಳು ಅಂತ ಏನಿರ್ತಾರೆ ಅವರಿಗೆ ಎಲ್ಚಿ ಹಣ್ಣು ಒಂದ್ ಪಾವುನಲ್ಲಿ ಹಾಕಿ ಚಿಲ್ರೆ ಕಾಸು ಹಾಕಿ ಅದನ್ನ ಮಗುವಿನ ತಲೆಯ ಮೇಲೆ ಹಾಕ್ತಾರೆ. ಇದರಿಂದ ಮಕ್ಕಳಿಗೆ ದೃಷ್ಟಿ ದೋಷಗಳು, ಕಿವಿಗೆ ಸಂಬಂಧಪಟ್ಟ ತೊಂದರೆಗಳು, ನವಗ್ರಹ ದೋಷಗಳು ಏನಾದ್ರೂ ಇದ್ರೆ ಅವರಿಗೆ ಖಂಡಿತ ಕಮ್ಮಿ ಆಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಹಾಕೊಟ್ಟಿರುವಂತಹ ನಿಯಮ. ಅದರ ಜೊತೆಗೆ ಮಕ್ಕಳಿಗೆ ನಾವು ಕೂತು ಆರತಿಯನ್ನ ಸಮೇತ ನಾವು ಮಾಡ್ತೀವಿ. ದೊಡ್ಡವ್ರಿಗೂ ಸಮೇತ ಪ್ರತಿ
ಅವರ ಹುಟ್ಟಿದ ಹಬ್ಬದಲ್ಲಿ ಮಾತ್ರ ಆರತಿಯನ್ನು ಮಾಡದೆ ಇಂತಹ ಹಬ್ಬಗಳಲ್ಲೂ ಆರತಿಯನ್ನು ಮಾಡಿ ಅವರಿಗೂ ಎಳ್ಳು ಬೆಲ್ಲವನ್ನ ತಿನ್ನಿಸಿ ಆರತಿ ಆದ ನಂತರ ಅಂದ್ರೆ ಸ್ನಾನ ಎಲ್ಲ ಆದ್ಮೇಲೆ ಅವ್ರಿಗೂ ಬೆಲ್ಲ ಕೊಟ್ಟು ಆ ನಂತರದಲ್ಲಿ ಆ ಭಗವಂತನ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇದೆಲ್ಲವೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಿಟ್ಟು ಇನ್ಯಾವ ಸಂಸ್ಕೃತಿಯಲ್ಲಿ ಇಲ್ಲ. ಒಂದೊಂದು ಹಬ್ಬಕ್ಕೂ ಒಂದೊಂದು ಆ ಹಬ್ಬಗಳಿಗೆ ಒಂದೊಂದು ಕತೆ ಇದೆ, ಹಾಗೆ ಒಂದೊಂದು ಹಿನ್ನೆಲೆ ಇದೆ. ಹಾಗೆ ಇದೆಲ್ಲವೂ ನಮ್ಮ ಅಭ್ಯುದಯ ಅಂದ್ರೆ ನಮ್ಮ ಗ್ರೋತಿಗೆ, ನಮ್ಮ ಸಕಲ ಕಷ್ಟ ನಿವಾರಣೆಗೆ ಅಂತಾನೆ ಹೇಳ್ಬಿಟ್ಟು ಮಾನವ ಬದುಕಿಗೆ ಬಳುವಳಿಯಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಮಾನವನ ಬದುಕು ಬಹಳ ದೊಡ್ಡದು. ಜೊತೆಗೆ ಪ್ರಾರಬ್ಧ ಕರ್ಮದಿಂದ ನಾವೇನೆಲ್ಲ ಅನುಭವಿಸ್ತಾ ಇರ್ತೀವಿ ಅಂತಹ ಸಂದರ್ಭ ಬಂದಾಗ ನಾವು ಹಬ್ಬಗಳನ್ನ ಹರಿದಿನಗಳನ್ನ ಜೊತೆಗೆ ದಾನ ಧರ್ಮ ಮಾಡಿ ನಮ್ಮ ಕರ್ಮವನ್ನ ನಾವು ಕಳೆದುಕೋಬೇಕು. ಅದಕ್ಕೆ ಆಗಲೇ ನಮಗೆ ಈ ಸಂಸಾರ ಬಂಧನದಿಂದ ಅಥವಾ ನಮಗೆ ಈ ಜನ್ಮದ ಕೆಲವೆಲ್ಲ ಕರ್ಮಗಳು ನಿವಾರಣೆ ಆಗಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಹೇಳ್ದೆ, ಸ ಅಕ್ಷರದಿಂದ ಹುಟ್ಟಿದ ಈ ಸಂಕ್ರಮಣವಾಗಿ ಜೊತೆಗೆ ನೀವು ನೋಡ್ಬೋದು 14ನೇ ತಾರೀಕು ಬಂದು ಶಬರಿಮಲೆಯಲ್ಲಿರುವಂತ ಸ್ವಾಮಿ ಅಯ್ಯಪ್ಪನ ಮಕರ ಜ್ಯೋತಿಯಾಗಿ ನಮಗೆ ಕಂಡು ಬಾಳಿನಲ್ಲಿ ಹೊಸ ಬೆಳಕು, ಹೊಸ ಜೀವನ, ಜೊತೆಗೆ ಸಂತಸ, ಸಂಭ್ರಮ ಎಲ್ಲವನ್ನು ಕೊಡುತ್ತೆ. ಅದಕ್ಕೆ ಈ ಹಬ್ಬವನ್ನ ನಾವು ಮಕರ ಸಂಕ್ರಾಂತಿ ನೋಡಿಬಹುದು, ನೀವು ಮಕರ ವಿಳಕ್ಕು ಅಂತ ಹೇಳ್ತೀವಿ. ಜೊತೆಗೆ ಆ ಶಬರಿಮಲೆಯಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಬಂದು ಹರಿ ಮತ್ತು ಹರನ ಪುತ್ರ ಆಗಿರೋದ್ರಿಂದ ಜೊತೆಗೆ ಅವನ ಶಾಸ್ತ ದೇವತೆ ಜೊತೆಗೆ ಶ್ರೀಚಕ್ರ ದೇವತೆಯು ಸಮೇತ ಅಯ್ಯಪ್ಪ ಶಬರಿಮಲೆಯಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಆಗಿದ್ದಾನೆ. ಹಾಗೇನೇನೆ ಇಂತಹ ಹಬ್ಬಗಳನ್ನು ಆಚರಿಸುವಂತ ಸಂದರ್ಭದಲ್ಲಿ ನಾಳೆ ನಿಮಗೆ ಅನಾರೋಗ್ಯ ಉಂಟಾಗ್ತಾ ಇದ್ರೆ, ಜೊತೆಗೆ ನಿಮಗೆ ಹಣಕಾಸಿಗೆ ಸಮಸ್ಯೆ ಆಗ್ತಿದ್ರೆ ಶುದ್ಧವಾಗಿರುವಂತ ಒಂದು ಏನು ಸ್ಟೀಲು ತಂಬಿಗೆ ಆದ್ರೂ ತಗೋಬಹುದು, ಹಿತ್ತಾಳೆ ತಂಬಿಗೆ ಆದ್ರೂ ತಗೋಬಹುದು, ಸಣ್ಣ ಮಣ್ಣಿನ ತಂಬಿಗೆನಾದ್ರೂ ತಗೋಬಹುದು. ಅದಕ್ಕೆ ನೀವು ಬಂದು ಒಂದು ಜಾಯಿಕಾಯಿ, 5 ರೂಪಾಯಿ ನಾಣ್ಯ, ಇಲ್ಲದಿದ್ರೆ 10 ರೂಪಾಯಿ ನಾಣ್ಯ, ಅದರ ಜೊತೆಗೆ ಸ್ವಲ್ಪ ಲಾವಂಚದ ಬೇರು, ಒಂದು 3 ಏಲಕ್ಕಿ, 3 ಲವಂಗವನ್ನ ಹಾಕಿ ನೀವು ನಾಳೆಯ ದಿನ ಅದನ್ನ ಇಡಿ. ಆ ನಂತರದಲ್ಲಿ ನೀವು ಅಂದ್ರೆ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮಾರನೆಯ ದಿನ ಮತ್ತೆ ಶುಚೀರ್ಭೂತರಾಗಿ ಸ್ನಾನ ಆದ ನಂತರ ನೀವು ಅದನ್ನ ನಿಮ್ಮ ಮನೆಯ ಕಡೆ ಎಲ್ಲಾ ಕಡೆ ಪ್ರೋಕ್ಷಿಸ್ಬೇಕು. ಅದರ ಜೊತೆಗೆ ಉಳಿದ ನೀರನ್ನ ತೆಗೆದು ತುಳಸಿ ಗಿಡಕ್ಕೆ ಹಾಕಿ ಅಥವಾ ನಿಮ್ಮ ಹಿತ್ತಲಿನಲ್ಲಿ ಇರುವಂತಹ ಗಿಡಗಳಿಗೆ ಹಾಕಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಗುಂಡಿ ಅಥವಾ ಕಮೋಡಿಗೆ ಆ ತರ ಹಾಕ್ಬೇಡಿ. ಜೊತೆಗೆ ಏನು ಅದರಲ್ಲಿ ಉಳಿದಿರುವಂತಹ ನಾಣ್ಯಗಳಿದೆ ಅದು ಬಾದಾಮಿನೂ ಹಾಕ್ಬೋದು, ಏನೂ ಸಮಸ್ಯೆ ಇಲ್ಲ. ಆದರೆ ಉಳಿದಿರುವಂತಹ ಲಾವಂಚದ ಬೇರು ಏನಿದೆ ಅದನ್ನ ತೆಗೆದ್ಬಿಟ್ಟು ಗಿಡಕ್ಕೆ ಹಾಕಿ. ನಾಣ್ಯ ಏನಿದೆ ಆ ನಾಣ್ಯವನ್ನ ತೆಗೆದು ನೀವು ನಿಮ್ಮ ಕಪಾಟಿನಲ್ಲಿ ಇಡ್ಬೋದು ಅಥವಾ ದೇವರ ಕೋಣೆಯಲ್ಲಿ ಇಟ್ಟು ಸತತವಾಗಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಕರ ಸಂಕ್ರಾಂತಿಯ ಒಂದು ಧನ ಸಂಚಯನಕ್ಕೆ ಒಂದು ಲಾಭ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಇಂತಹ ಒಂದು ವಿಡಿಯೋವನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ ಪ್ರಿಯ ವೀಕ್ಷಕರೇ.